ಗೊಂದಲ ಇದ್ರೆ ಬೇಗ ನಿವಾರಿಸ್ಕೊಳ್ಬೇಕು. ಮುಖ್ಯ ತೀರ್ಪುಗಾರರು ಮ್ಯಾಚ್ ಸ್ಟಾರ್ಟ್ ಮಾಡಿ. ಈಗಾಗಲೇ 10 ಗಂಟೆ ಆಗಿದೆ, 10:30 ಆಗಿದೆ. ಜಲ್ದಿ ಮ್ಯಾಚ್ ಸ್ಟಾರ್ಟ್ ಮಾಡಿ. ಬಿಗ್ ಬಾಸ್ ಸಮಯ ಹೇಳ್ತಾ ಇದ್ದಾರೆ ನಮ್ಮ ತೀರ್ಪುಗಾರರ ಬೆಂಗಳೂರು ನಗರ ಜಿಲ್ಲಾ ತೀರ್ಪುಗಾರರ ಮಂಡಳಿಯ ಚೇರ್ಮನ್ರು ಶ್ರೀಲಿಂಗಪ್ಪ ಅವರು ಸಮಯವನ್ನು ಆಗಾಗ ನೆನಪಿಸ್ಕೊಡ್ತಾ ಇದ್ದಾರೆ. ಧನ್ಯವಾದ ಸರ್ ತಮಗೆ. ರೂಮ್ ವ್ಯವಸ್ಥೆ ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಪ್ರಕಾಶ್ ಅವರನ್ನ ಭೇಟಿ ಮಾಡಿ ಯಾವ ತಂಡ ರೂಮ್ಗೆ ಹೋಗಬೇಕಾಗಿರುತ್ತೆ ಅಂಕಣದ ಒಳಭಾಗದಲ್ಲಿ ತೀರ್ಪುಗಾರರಾದಂಥ ಪ್ರಕಾಶ್ ಅವರನ್ನ ಭೇಟಿ ಮಾಡಿ. ಮೊದಲ ದಾಳಿಯಲ್ಲಿ ಎಂಟಿ ರೇಡ್ ಅನ್ನು ನೋಡಿದ್ವಿ. ಆರಂಭಿ ತಂಡದ ಪರವಾಗಿ ಆಟಗಾರ ಯಾವುದೇ ಅಂಕವಿಲ್ಲದೆ ವಾಪಸ್ ಆದ್ರೆ ಆಯ್ತಾ. ಪದ್ಮನಾಭನಗರ ತಂಡದ ಪರವಾಗಿ ದಾಳಿಕಾರ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಇದೀಗ ಜರ್ಸಿ ನಂಬರ್ 7ರಲ್ಲಿ. ನಂಬರ್ 7 ಯಾವಾಗಲೂ ನಮಗೆ ಹೀರೋಯಿಸಮ್ ನೆನಪಿಸುತ್ತೆ. ಈ ಆಟಗಾರ ಪದ್ಮನಾಭನಗರ ತಂಡಕ್ಕೆ ಹೀರೋ ಆಗ್ತಾರ ಕಾದು ನೋಡಬೇಕಾಗಿದೆ. ಮೊದಲ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಒಂದು ರಕ್ಷಣಾತ್ಮಕ ಆಟದೊಂದಿಗೆ ವಾಪಸ್ ಆಗಿದ್ದಾರೆ. ಯಾವುದೇ ಅಂಕವಿಲ್ಲದೆ ಆರಂಭಿ ತಂಡದ ಪರವಾಗಿ 2ನೇ ದಾಳಿ ಇದು. ಎರಡೂ ತಂಡದಲ್ಲಿ ಕೂಡ ಯುವ ಆಟಗಾರರ ದಂಡು ಕಾಣ್ತಾ ಇದೆ. ವೇಗದ ದಾಳಿಯ ಪ್ರಯತ್ನ, ಸಮಯಕ್ಕೆ ಸರಿಯಾಗಿ ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ ಡಿಫೆನ್ಸ್ ವಿಭಾಗದ ಮುಖಾಂತರ ತಮ್ಮ ತಂಡದ ಖಾತೆಯನ್ನು ತೆರೀತಾರೆ ಪದ್ಮನಾಭನಗರ ತಂಡ. ಒಂದು ಉತ್ತಮವಾದ ಟ್ಯಾಕಲ್ನ ಪ್ರಯತ್ನ, ಜಾರಿ ಬಿದ್ದ ಜಾಣ ಆಗ್ತಾರೆ ಆರಂಭಿ ತಂಡದ ದಾಳಿಕಾರ. ಪದ್ಮನಾಭನಗರ ತಂಡದ ಪರವಾಗಿ ಜರ್ಸಿ ನಂಬರ್ 6 ನೀಲ ಕಾಯ್ದ ಆಟಗಾರ ಇಲ್ಲಿ ತೈ ಹೋಲ್ಡ್ ಮಾಡೋ ಪ್ರಯತ್ನ ಉತ್ತಮವಾಗಿದೆ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬರ್ತಾ ಇದೆ ಸಪೋರ್ಟ್ ಆರಂಭಿ ತಂಡದಲ್ಲಿ. ಹೊಂದಾಣಿಕೆಯ ಹಿಡಿತ ನೀಲ ಕಾಯ್ದ ಆಟಗಾರನನ್ನ ಬಂಧಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ದಾಳಿ ವಿಭಾಗದಲ್ಲಿ ಸ್ಯಾಮ್ ಆತಿಥೇಯ ತಂಡದ ವಿರುದ್ಧ ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. ಮತ್ತೊಂದು ರಕ್ಷಣಾತ್ಮಕವಾದಂಥ ದಾಳಿ, ಯಾವುದೇ ಅಂಕವಿಲ್ಲದೆ ವಾಪಸ್ ಆದ್ರೆ ಮತ್ತೆ ಜರ್ಸಿ ನಂಬರ್ 7 ಪ್ರಥಮ ದಾಳಿಯಲ್ಲಿ ಎಂಟಿ ರೇಡ್ನೊಂದಿಗೆ ವಾಪಸ್ ಆದಂತಹ ಆಟಗಾರ. ಇಲ್ಲೊಂದು ಉತ್ತಮವಾದ ಪ್ರಯತ್ನ, ಡಿಫೆನ್ಸ್ ವಿಭಾಗದಲ್ಲಿ ಡ್ಯಾಶ್ ಮಾಡುವಲ್ಲಿ ಯಶಸ್ಸು, ರೀಚಿಂಗ್ ಫ್ರಮ್ ಔಟ್ಸೈಡ್ ಅಂತಾರೆ ಅಂಪೈರ್. ಯಶಸ್ವಿ ಟ್ಯಾಕಲ್ನೊಂದಿಗೆ ಆರಂಭಿ ತಂಡ ಪ್ರೇಕ್ಷಕರ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ. ಮ್ಯಾಚ್ ಆಡೋದಕ್ಕೆ ನಾವು ಮತ್ತೆ ಈಸ್ಕೋಬೇಕಾಗ್ತಿದೆ, ನಾವು ಈಸ್ಕೊಂಡಿಲ್ಲ. ಅದು ಬಾಯ್ಸ್ ಗರ್ಲ್ಸ್ ಎರಡು ಒಂದೇ ಇದರಲ್ಲೇ ಬರುತ್ತಲ್ಲ. ಇಲ್ಲ ಇಲ್ಲ, ಗರ್ಲ್ಸ್ ನೀವು ತಗೋಬೇಕಿತ್ತಾರಪ್ಪ. ಅಲ್ಲ, ಇವಾಗ ಎರಡೂ ಮಾಡಬೇಕು ಅಂದರೆ ಎರಡು ಫಾರಮ್ ಎರಡು ಕಳಿಸಿ ಅದನ್ನೇ ಜೆರಾಕ್ಸ್ ಮಾಡಬೇಕು. ಬಟ್ ರಿಜಿಸ್ಟ್ರೇಷನ್ ಸೇಮ್ ಇಲ್ಲ. ಬಾಯ್ಸ್ಗೂ ಎಂಟ್ರಿ ಇದೆಯಾ ಇಲ್ಲ? ಸತತ ಪ್ರಯತ್ನ, ಜರ್ಸಿ ಆಟಗಾರ. ಮತ್ತೊಂದು ರಕ್ಷಣಾತ್ಮಕ ದಾಳಿ, ಯಾವುದೇ ಅಂಕವಿಲ್ಲ. ಮತ್ತೊಮ್ಮೆ ಸ್ಯಾಮ್ ದಾಳಿ ವಿಭಾಗದಲ್ಲಿ. ಸ್ಕೋರ್ ಬೋರ್ಡ್ ಹತ್ರ ನಿಂತ್ಕೊಂಡಿದ್ದಾರೆ ನೋಡಿ. ನೋಡಿ ಸ್ಕೋರ್ ಬೋರ್ಡ್ ಹತ್ರ ಯಾರಾದ್ರೂ ಕೂತ್ಕೊಳ್ಳಿ ಸ್ವಾಮಿ. ಸ್ಕೋರ್ ಬೋರ್ಡ್ ಸೈಡ್ ಹೋಗಿ ಅಲ್ಲಿ ಸ್ವಲ್ಪ ಸ್ಕೋರ್ ಬೋರ್ಡ್ ಕಾಣಬೇಕು ಬೇರೆಯವರಿಗೆ. ದಯವಿಟ್ಟು ಕೂತ್ಕೊಳ್ಳಿ ಅಲ್ಲಿ.
ಹಾಗೆ ಸ್ಟೇಜ್ ಮುಂದೆ ಯಾರಿದ್ದೀರಾ ದಯವಿಟ್ಟು ಸ್ವಲ್ಪ ಪಕ್ಕಕ್ಕೆ ಸರಿರಿ. ಉತ್ತಮವಾದ ಮತ್ತೊಂದು ಟ್ಯಾಕಲ್ ನೋಡಿದ್ವಿ. ಆರಂಭಿ ತಂಡ ಅತ್ಯಂತ ರೋಮಾಂಚಕಾರಿಯಾದಂಥ ಪ್ರದರ್ಶನವನ್ನು ನೀಡಿದ್ರು ಟ್ಯಾಕಲ್ನ ಮುಖಾಂತರವಾಗಿ. ಒಂದು ಯಶಸ್ವಿ ಟ್ಯಾಕಲ್. ಅಂಕಣ ಒಂದರಲ್ಲೂ ಕೂಡ ರೋಚಕ ಪಂದ್ಯ ನಮಗೆ ಸಿಗ್ತಾ ಇದೆ. 7 ಸೋಲ್ಜರ್ಸ್ ಹಾಗೆ ಶ್ರೀ ಸಾಯಿ ನೆಲಮಂಗಲ ತಂಡಗಳ ನಡುವೆ. ಶ್ರೀ ಸಾಯಿ ನೆಲಮಂಗಲ ತಂಡ 3 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಆರಂಭಿಕ ಹಂತದಲ್ಲಿ. ಕಿರಣ್ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಬೋನಸ್ ಮಾಡುವ ಪ್ರಯತ್ನದ ಜೊತೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಲ್ಲದೆ ಭಾರತ ತಂಡದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಂಥ ಆಟಗಾರ ಜರ್ಸಿ ನಂಬರ್ 10ರಲ್ಲಿ ಕಿರಣ್ ಅಂಕಣ 1ರ ಪಂದ್ಯದಲ್ಲಿ. ಥರ್ಡ್ ರೈಟ್. ಡೂ ಆರ್ ಡೈರೆಕ್ಟ್ನಲ್ಲಿ ದಾಳಿಕಾರ ಇದೀಗ ಅಂಕಣ 2ರಲ್ಲಿ ನೋಡೋದಾದ್ರೆ ಉತ್ತಮವಾದ ಬ್ಲಾಕ್ ಪ್ರಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ ಜರ್ಸಿ ನಂಬರ್ 22ರ ಆಟಗಾರ ಬ್ಲಾಕ್ ಮಾಡೋದ್ರ ಮುಖಾಂತರ ಪದ್ಮನಾಭನಗರ ತಂಡಕ್ಕೆ ಒಂದು ಅಂಕ ಸಿಗ್ತಾ ಇದೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಬೋನಸ್ ಪ್ಲಸ್ 1 ಅಂಕ ಸಿಗ್ತಾ ಇದೆ ಪದ್ಮನಾಭನಗರ ತಂಡಕ್ಕೆ. 4-3ರಲ್ಲಿ ಪಂದ್ಯ. ಅಲೋ ಸೋಮ ಶಿವಣ್ಣ ಸರ್ ಎಲ್ಲಿದ್ದೀರಿ? ಮತ್ತೊಂದು ರೀಚಿಂಗ್ ಇಲ್ಲಿ ಸ್ಯಾಮ್ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಆರಂಭಿ ತಂಡಕ್ಕೆ ಒಂದು ಅಂಕ ಸಿಕ್ಕಿದೆ ಇಲ್ಲಿ. ಒಂದು ಸೆಲ್ಫ್ ಔಟ್ ಆಗ್ತಾ ಇದೆ ಇಲ್ಲಿ. ಔಟ್ ಆಫ್ ಬೌಂಡ್ ಅಂತ ಕರಿತೇವೆ ಕಬಡ್ಡಿಯಲ್ಲಿ. ಎಂಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ದಾರೆ ಡಿಫೆಂಡರ್.
ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಪದ್ಮನಾಭನಗರ ತಂಡ. ಸ್ಥಳೀಯ ಪ್ರತಿಭೆಗಳಿಗೆ ಎಲ್ಲರಿಗೂ ಕೂಡ ಆಡುವ ಅವಕಾಶವನ್ನು ನೀಡುವಂಥ ನಿಟ್ಟಿನಲ್ಲಿ ತರಬೇತುದಾರರಾಗಿ ಪೊಲೀಸ್ ಮಂಜಣ್ಣ, ತಮ್ಮದ ಮತ್ತೊಂದು ಟ್ಯಾಕಲ್ ಸಮಯಕ್ಕೆ ಸರಿಯಾಗಿ ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರವಾಗಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಆರಂಭಿ ತಂಡಕ್ಕೆ ಅಂಕ 6-5 ಪಂದ್ಯ ಸಾಗಿದೆ. ಬೋನಸ್ ಮಾಡುವ ಪ್ರಯತ್ನ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್, ರೈಟ್ ಕವರ್ ಜಾಗದಿಂದ ಬಂದಂಥ ಬ್ಲಾಕ್ ಚೈನ್ ಟ್ಯಾಕಲ್ನ ಜೊತೆ ಒಳ್ಳೆ ಹೊಂದಾಣಿಕೆ ಕೂಡ ಕಾಣ್ತಾ ಇದೆ. ಎಲ್ಲ ಡಿಫೆಂಡರ್ಗಳು ಭಾಗಿಯಾಗ್ತಾ ಇದ್ದಾರೆ ಟ್ಯಾಕಲ್ನಲ್ಲಿ. ಸುನಿಲ್ ಎಲ್ಲಿದೆಯಮ್ಮ? ಸುನಿಲ್ ಸುನಿಲ್ ಸ್ವಲ್ಪ ಮಾಪಾಕಲ್ಲಿ, ಸ್ವಲ್ಪ ಸುನಿಲ್ ಸುನಿಲ್ ಮಾಪಾಕಮ್ಮ ಅಲ್ಲಿ. ಎಲ್ಲಿದ್ದೀರಾ ಸುನಿಲ್? ತಮ್ಮದ ಮತ್ತೊಂದು ಟ್ಯಾಕಲ್, ಇಲ್ಲೊಂದು ಪ್ರಯತ್ನ. ಚಾಲಾಕಿ ತಂಡದ ಕಿರಣ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ. ಕಿರಣ್ ಎಲ್ಲಿದೆಯಮ್ಮ? ಹೈಟ್ ನೋಡಿ ಡಿಸೈಡ್ ಮಾಡಬೇಡ ಬ್ರೋ. ನಾವು ನೋಡೋಕಷ್ಟೇ ಸುಮಾರು, ಸಿಡಿದ್ರೆ ಡಮಾರು. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಮತ್ತೆ ಪದ್ಮನಾಭನಗರ ತಂಡಕ್ಕೆ ಅಂಕ ಸಿಗ್ತಾ ಇದೆ. 8-7, ಕೇವಲ 1 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಜೆರ್ಸಿ ನಂಬರ್ 23, ಮತ್ತೊಂದು ಟ್ಯಾಕಲ್ ಪ್ರಯತ್ನ, ಈ ಬಾರಿ ವಿಫಲವಾಗ್ತಾ ಇದೆ. ಸೂಪರ್ ರೇಡ್, ಮೊಟ್ಟ ಮೊದಲ ಸೂಪರ್ ರೇಡ್ ಪದ್ಮನಾಭನಗರ ತಂಡಕ್ಕೆ ಬರ್ತಾ ಇದೆ. ಇದರಲ್ಲಿ 3 ಅಂಕಗಳ ಸಂಪಾದನೆಯೊಂದಿಗೆ ಆಂಕಲ್ ಹೋಲ್ಡ್ನ ಪ್ರಯತ್ನ ರೈಟ್ ಕಾರ್ನರ್ ಜಾಗದಲ್ಲಿ ವಿಫಲವಾಗಿದೆ. ಸಪೋರ್ಟ್ಗೆ ಬಂದಂತ 2 ಆಟಗಾರರು ಔಟ್ ಆಗ್ತಾರೆ. ಇದು ಪಂದ್ಯದ ಗತಿಯನ್ನು ಬದಲಿಸಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. 11-7, 4 ಅಂಕಗಳ ಅಂತರದಲ್ಲಿ ಪ್ರಥಮಾರ್ಧದ ಕೊನೆಯ ನಿಮಿಷದಲ್ಲಿ ಸ್ಯಾಮ್ ದಾಳಿ ವಿಭಾಗದಲ್ಲಿ ಆರಂಭಿ ತಂಡದ ಪರವಾಗಿ ಮತ್ತೆ ಜಾರಿ ಬಿದ್ದ ಜನ. ಕುಸ್ತಿ, ಕಬಡ್ಡಿ ಜೊತೆ ಕುಸ್ತಿ ಕೂಡ ಸಿಗ್ತಾ ಇದೆ. ಎಳೆದಾಟ, ಜಗ್ಗಾಟ ಎಲ್ಲ ಕಾಣಬಹುದು ಇಲ್ಲಿ. ಒಳ್ಳೆ ಪ್ರಯತ್ನ, ಒಂದು ಜೋರಾದ ಚಪ್ಪಾಳೆ ಬರಲಿ ಜೆರ್ಸಿ ನಂಬರ್ 7 ಆಟಗಾರನಿಗೆ. ಎಂತ ಒಳ್ಳೆ ಪ್ರಯತ್ನ ಇದು. 1-1 ಪ್ರಯತ್ನದಲ್ಲಿ ಪದ್ಮನಾಭನಗರ ತಂಡಕ್ಕೆ ಜಯ ಸಿಕ್ಕಿದ್ದು. ಇದೀಗ 16-7 ಆಲ್ಔಟ್ ಪಡೆಯೋದ್ರ ಮುಖಾಂತರ ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಂಡಿದ್ದಾರೆ ಪದ್ಮನಾಭನಗರ ತಂಡ. ಬಟ್ ಆರಂಭಿ ತಂಡ ಕಡಿಮೆ ಏನಿಲ್ಲ, ಯಾವಾಗ ಬೇಕಾದರೂ ವಾಪಸ್ಸಿಯನ್ನು ಮಾಡ್ತಾರೆ. ಇನ್ನು ಸಾಕಷ್ಟು ಸಮಯ ಇದೆ. ದ್ವಿತೀಯಾರ್ಧದಲ್ಲೂ ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸಲಿದ್ದಾರೆ. ಎಲ್ಲ ಅತಿ ಕಿರಿಯ ಆಟಗಾರರನ್ನ ನೋಡ್ತಾ ಇದ್ದೇವೆ ಆರಂಭಿ ತಂಡದಲ್ಲಿ. ಹನುಮಾನ್ ಜಂಪ್ ಅಂತ ಕರಿತೇವೆ ಕಬಡ್ಡಿಯಲ್ಲಿ ಇದನ್ನ. ಯಾವುದೇ ಸಪೋರ್ಟ್ ಇಲ್ಲದೆ ಜಂಪ್ ತೆಗೆದುಕೊಂಡಿದ್ದಾರೆ. ರೈಟ್ ಕಾರ್ನರ್ ಇಂದ ಬ್ಲಾಕ್ ಮಾಡೋ ಪ್ರಯತ್ನ ಇತ್ತು. ಹನುಮಾನ್ ಜಂಪ್ನ ಮುಖಾಂತರ ಜೆರ್ಸಿ ನಂಬರ್ 7 ಒಂದು ಅಂಕವನ್ನು ಪಡೆದ್ರೆ 17-7 ಪ್ರಥಮಾರ್ಧದ ಮುಕ್ತಾಯಕ್ಕೆ 10 ಅಂಕಗಳ ಅಂತರದ ಮುನ್ನಡೆ ಆತಿಥೇಯ ಪದ್ಮನಾಭನಗರ ತಂಡಕ್ಕೆ. ಮುನ್ನಡೆಯಲ್ಲಿದ್ದಾರೆ ಆರ್ಎಂವಿ ತಂಡದ ವಿರುದ್ಧ. ಆ ಕಡೆ ಅಂಕಣ 1ರಲ್ಲೂ ಕೂಡ ಪ್ರಥಮಾರ್ಧ ಮುಕ್ತಾಯ ಆಗಿದೆ. 7-6 ಒಂದು ಅತ್ಯಂತ ರೋಚಕ ಪಂದ್ಯ ಆ ಕಡೆ ಸಿಗ್ತಾ ಇದೆ ನಮಗೆ. 1 ಅಂಕದ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶ್ರೀ ಸಾಯಿ ನೆಲಮಂಗಲ ತಂಡ. 7-6 ಕೇವಲ 1 ಅಂಕದ ಅಂತರ ಅಂಕಣ 1ರ ಪಂದ್ಯದಲ್ಲಿ. ಮಾರ್ಕರ್ ಬನ್ನಿ, ಒಂಚೂರು ಮಾರ್ಕ್ ಮಾಡ್ಬೇಕಿಲ್ಲಿ. ಯಾರಾದ್ರೂ ಬನ್ನಿ, ಮಾರ್ಕಿಂಗ್ ಮಾಡ್ತಾ ಇದ್ದಂಥವ್ರು ಯಾರಾದರೂ ಒಬ್ರು ಬನ್ನಿ. ಸುನೀಲ್ ಎಲ್ಲಿದ್ದೀರಿ? ಯಾರನ್ನಾದ್ರೂ ಇಲ್ಲಿ ವ್ಯವಸ್ಥೆ ಮಾಡಿಕೊಡಿ, ಅಥವಾ ಪ್ರಕಾಶ್ ಇಲ್ಲಿ ಮಾರ್ಕಿಂಗ್ ಆಗಿ ಯಾರನ್ನಾದ್ರೂ ವ್ಯವಸ್ಥೆ ಮಾಡಿಕೊಡಿ.
ಚೇರ್ಗಳು ಎಕ್ಸ್ಟ್ರಾ ಆಯ್ತು ಇಲ್ಲಿ. ಕೋಚ್ ಮ್ಯಾನೇಜರ್ ಪ್ರಕಾಶ್ ಯಾರಾದರೂ ಅರೇಂಜ್ ಮಾಡಿ ಇಲ್ಲಿ. ಸರಿ, ವೇದಿಕೆ ಮಧ್ಯಭಾಗದಲ್ಲಿರೋ ಚೇರ್ಸ್ನ ಹಿಂದೆ ಹಾಕಿ ದಯಮಾಡಿ. ಅಂಕಣದ ಮಧ್ಯಭಾಗದಲ್ಲಿ ನೋಡಿ, ಅಂಕಣದ ಒಳಭಾಗದಲ್ಲಿ ಚೇರ್ ಹಾಕೊಂಡಿರೋರು ದಯಮಾಡಿ ಹಿಂದೆ ಹಾಕೊಳ್ಳಿ ಸರ್. ತಾವು ಚೇರ್ ಹಿಂದೆ ತಗೊಳ್ರಿ. ಇನ್ನು ಪ್ಲೇಯರ್ ಇದೆಯಾ, ನೀನೇ ಕುತ್ಕೊಬಿಟ್ರೆ ಹೆಂಗೆ? ಅಲ್ಲಿ ಬಾ, ಹಿಂದೆ ಬಾ. ವಿರಾಮದ ನಂತರ ಇದೀಗ ಮತ್ತೆ ದ್ವಿತೀಯಾರ್ಧದ ಆರಂಭ. 17-7 10 ಅಂಕಗಳ ಅಂತರದಲ್ಲಿ ಪದ್ಮನಾಭನಗರ ತಂಡ ಮುನ್ನಡೆಯಲ್ಲಿ. ಕೆಂಪು ಮತ್ತೆ ಬಿಳಿ ಯೂನಿಫಾರ್ಮ್ನಲ್ಲಿ ನಮಗೆ ಕಾಣ್ತಾ ಇರೋದು ಪದ್ಮನಾಭನಗರ ತಂಡ, ನೀಲಿ ಮತ್ತು ಕಪ್ಪು ಬಣ್ಣದ ಯೂನಿಫಾರ್ಮ್ನಲ್ಲಿ RMB ತಂಡ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ರೈಟ್ ಕವರ್ನ ಮೇಲೆ. ಡಿಫೆನ್ಸ್ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ RMB ತಂಡ. ದಾಳಿಕಾರನಿಗೆ ಯಾವುದೇ ಅವಕಾಶವನ್ನು ನೀಡಿಲ್ಲ ಇಲ್ಲಿ. RMB ತಂಡದ ಪರವಾಗಿ ಜರ್ಸಿ ನಂಬರ್ 1 ಸತ್ಯಂ ದಾಳಿ ವಿಭಾಗದಲ್ಲಿ ಬಲಿಷ್ಠವಾದ ಡ್ಯಾಶ್. ಲೆಫ್ಟ್ ಕವರ್ ಜಾಗದಿಂದ ಬಂದಿದೆ ಈ ಒಂದು ಡ್ಯಾಶ್. ಟೈಮಿಂಗ್ ಕೂಡ ಅದ್ಭುತವಾಗಿದೆ, ಹಾಗಾಗಿ ದಾಳಿಕಾರ ಅಂಕಣದಿಂದ ಹೊರಗೆ. ಒಂದು ರಿವರ್ಸ್ ಕಿಕ್ನ ಪ್ರಯೋಗ ರನ್ನಿಂಗ್ನಲ್ಲಿ. ಅಪರೂಪಕ್ಕೆ ಈ ಸ್ಕಿಲ್ಗಳು ಕಾಣುತ್ತೆ ಕಬಡ್ಡಿಯಲ್ಲಿ. ಜಂಪಿಂಗ್ ಸ್ಕಿಲ್ ಕೂಡ ತೋರಿಸ್ತಾ ಇದ್ದಾರೆ. ಸತತವಾಗಿ ಅಂಕಗಳು ಬರ್ತಾ ಇವೆ ಪದ್ಮನಾಭನಗರ ತಂಡಕ್ಕೆ. 19-7. ಉತ್ತಮವಾದ ಟ್ಯಾಕಲ್. ಮತ್ತೊಮ್ಮೆ ಜರ್ಸಿ ನಂಬರ್ 7 ಆಟಗಾರ ಮತ್ತೆ ಬಿಗಿಯಾದ ಹಿಡಿತ, ಬಿಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಾಗಿ ದಾಖಲಾಗಿತ್ತು. ಅಂತಿಮ ಉತ್ತಮವಾದ ಒಂದು ಪ್ರಯತ್ನದಲ್ಲಿ ಟಚ್ ಮಾಡಿದ್ದೇನೆ ಅಂತ. ಎಸ್, ಟಚ್ ಆಗಿದೆ. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಳ್ತಾರೆ ಸ್ಯಾಮ್. ಮತ್ತೊಮ್ಮೆ 19-9 10 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಪದ್ಮನಾಭನಗರ ತಂಡ ಮತ್ತೆ ಯಶಸ್ವಿಯಾಗಿದ್ದಾರೆ. ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾರೆ ಆಟಗಾರ ಇಲ್ಲಿ. ಲೆವೆನ್ ಔಟ್ 6 ಇನ್. ಒಂದು ಬದಲಾವಣೆಯನ್ನು ಹೊತ್ಕೊಳ್ತಾ ಇದ್ದಾರೆ. ಬದಲಾವಣೆಯ ಜೊತೆಯಲ್ಲಿ ನೀಲಕಾಯ್ದ ಆಟಗಾರನ ಅಂಕಣಕ್ಕೆ ಕರೆದುಕೊಂಡು ಬಂದಿದ್ದಾರೆ ಇದೀಗ.
ಉತ್ತಮವಾದ ದಾಳಿ ಇದೀಗ, ಆದರೆ ಹಿಡಿತ ಆಗಿದೆ. ಈಚ್ ಒನ್ ಡಿಫೆಂಡರ್ ಕೂಡ ಅಂಕಣದಿಂದ ಹೊರಗಡೆ ಇದ್ದಾರೆ, ಹಾಗಾಗಿ ಎರಡು ತಂಡಕ್ಕೆ ಒಂದೊಂದು ಅಂಕ ಸಿಗಿದೆ. ಉತ್ತಮವಾದ ಒಂದು ಟ್ಯಾಕಲ್ ಬಂದಿದ್ದು ಜೆರ್ಸಿ ನಂಬರ್ 69 ಆಟಗಾರನಿಂದ. ಬದಲಿ ಆಟಗಾರನಾಗಿ ಬಂದು ಉತ್ತಮವಾದ ಟ್ಯಾಕಲ್ ಪಡೆದ್ರು, ಆದರೆ ಅವರು ಕೂಡ ಅಂಕಣದ ಹೊರಗಡೆ ಹೋಗಿದ್ರಿಂದ ಎದುರಾಳಿ ತಂಡಕ್ಕೂ ಒಂದು ಅಂಕ ಸಿಕ್ಕಿದೆ. ಥರ್ಡ್ ರೈಟ್, ಡೂ ಆರ್ ಡೈ ರೇಟ್ ನಲ್ಲಿ ಮಿಸ್ಟೇಕ್ ಬಂದಿದೆ. 2 ಅಂಕಗಳ ಸಂಪಾದನೆ. ಸ್ವಲ್ಪ ಟೈಮಿಂಗ್ ಮಿಸ್ ಆಯಿತು, ಹಾಗಾಗಿ ರೇಡರ್ ಸೇಫ್ ಆಯಿತು. ಒಳ್ಳೆ ಪ್ರಯತ್ನ ಅಂತೂ ಇತ್ತು ಡಿಫೆನ್ಸ್ನಿಂದ. ಹಾ, ಸಾಕಷ್ಟು ಪ್ರೇಕ್ಷಕರು ಕಾಯ್ತಾ ಇದ್ರು ಈ ದಾಳಿಗಾಗಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನು ಪಡೆದಿದ್ರು ಇವರು, ಹಾಗಾಗಿ ಮತ್ತೆ ಪ್ರಯತ್ನ ಮುಂದುವರಿಸಿದ್ದಾರೆ. ಈ ಬಾರಿ ಯಾವುದೇ ಅಂಕ ಸಿಕ್ಕಿಲ್ಲ. ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ದಾಳಿಯಲ್ಲೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಬಂದು ಪ್ರಯತ್ನ, ಎಸ್, ಟ್ಯಾಕಲ್ ಯಶಸ್ವಿಯಾಗಿದೆ. ಅಟೆಂಡ್ ಬಂದ್ರೆ ಏನು, ಸಪೋರ್ಟ್ ಸೂಪರ್ ಆಗಿ ಸಿಗ್ತಾ ಇದೆ. ಒಂದು ಉತ್ತಮವಾದ ಟ್ಯಾಕಲ್ ಜೆರ್ಸಿ ನಂಬರ್ 2 ಆಟಗಾರನಿಂದ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಪ್ರಯತ್ನ ಇದೀಗ ದಾಳಿಕಾರನಿಗೆ. ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ. 2 ರೈಡ್ಗಳಲ್ಲಿ ಯಾವುದೇ ಅಂಕವಿಲ್ಲದೆ ವಾಪಸ್ ಬಂದರೆ 3ನೇ ರೈಡ್ ಡೂ ಆರ್ ಡೈ ಆಗಿರುತ್ತೆ. ಪಾಯಿಂಟ್ ಪಡ್ಕೊಂಡೇ ವಾಪಸ್ ಬರಬೇಕಾಗತ್ತೆ. ಬೋನಸ್ ಮಾಡೋ ಪ್ರಯತ್ನ ಮಾಡಿದ್ರು, ಎಸ್, ಬೋನಸ್ ಸಿಕ್ಕಿದೆ. ಟ್ಯಾಕಲ್ ಆಗಿದ್ದಾರೆ. 2 ತಂಡಕ್ಕೆ ಒಂದೊಂದು ಅಂಕ ಸಿಗುತ್ತೆ. ಲಾಸ್ಟ್ 5 ಮಿನಿಟ್ಸ್ ಟು ಗೋ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 23-12. ಓಹೋ, ಮತ್ತೊಂದು ಸೂಪರ್ ಆದಂತಹ ಒಂದು ಟ್ಯಾಕಲ್. ಆಂಕಲ್ ಹೋಲ್ಡ್ ನ ಮುಖಾಂತರ ಟ್ಯಾಕಲ್ ಪಡ್ಕೋತಾರೆ. ನೀಳಕಾಯದ ಆಟಗಾರನನ್ನ ಬಂಧಿಸೋದ್ರಲ್ಲಿ ಯಶಸ್ವಿ ಆದ್ರೆ ಮತ್ತದೇ ಜೆರ್ಸಿ ನಂಬರ್ 2 ಪ್ರೇಕ್ಷಕರ ಖುಷಿಗಾಗಿ. ಆಹಾ, ಎಂತ ಚುರುಕಾದ ಪಾದಚಲನೆ. ಕಿರಿ ವಯಸ್ಸಿಗೂ ಮೀರಿದಂತ ಒಂದು ಪ್ರತಿಭೆಯನ್ನು ನೋಡ್ತಾ ಇದ್ದೇವೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಎಚ್ಚರಿಕೆ ಹೆಜ್ಜೆ ಕೂಡ ಇದೆ. ಎಂಟಿ ರೇಟ್ನೊಂದಿಗೆ ವಾಪಸ್ ಆಗ್ತಾರೆ. ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ. 23-13, 10 ಅಂಕಗಳ ಅಂತರವನ್ನು ಪದ್ಮನಾಭನಗರ ತಂಡ ಕಾಪಾಡಿಕೊಂಡಿದೆ. ಅಂತೂ ಇಂತೂ ಟ್ಯಾಕಲ್ ಬಂತು. ಉತ್ತಮವಾದ ಪ್ರಯತ್ನ, ಆದರೆ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಈ ಬಾರಿ ಕೂಡ. ಮತ್ತೊಂದು ಆಲ್ಔಟ್ ಅನ್ನು ಪಡೆಯುವಂಥ ಹೆಜ್ಜೆಯನ್ನು ಇಡ್ತಾ ಇರೋದು ಪದ್ಮನಾಭನಗರ ತಂಡ. ಜೆರ್ಸಿ ನಂಬರ್ 7 ಡಿಫೆನ್ಸ್ ವಿಭಾಗದಲ್ಲಿ ಪ್ರಮುಖ ಆಟಗಾರ ಆಗಿದ್ದಾರೆ. ಹಲವು ಬಾರಿ ಟ್ಯಾಕಲ್ ಮಾಡಿದಂಥ ಆಟಗಾರ, ಏಕಾಂಗಿಯಾಗಿ ಕೂಡ ಪ್ರಯತ್ನವನ್ನು ಮಾಡಿದಂಥ ಆಟಗಾರ ಈಗ ದಾಳಿ ವಿಭಾಗದಲ್ಲಿ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳು ಮಾತ್ರ. ವಿಸಿಲ್ ಕೇಳಿಸ್ಕೊಳ್ಳಿ, ವಿಸಿಲ್ ಕೇಳಿಸ್ಕೊಳ್ಳಿ. ವಿಸಿಲ್ ಕೇಳಿಸಿದ ಮೇಲೆ ಬಿಡಬೇಕಿತ್ತು. ಮೀನು ತಾನಾಗೇ ಬಲೆಯಲ್ಲಿ ಬಿದ್ದು ಒದ್ದಾಡಿದ ರೀತಿಯಲ್ಲಿ ಕಾಣ್ತಾ ಇತ್ತು. ಅವರೇ ಹೋಗಿ ಪ್ಲೇಯರ್ಸ್ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ್ದು. ವಿಸಿಲ್ ಹಾಕಿದ್ರು ಬಿಡ್ತಾ ಇಲ್ಲ.
ಬೇಗ ಬೇಗ ಸ್ಟಾರ್ಟ್ ಮಾಡಿ ಸರ್, ಮೆಟ್ರೋ ಟೈಮ್ ಆಗ್ತಾ ಇದೆ. ಪ್ಲೇಯರ್ಸ್ ಎಲ್ಲ ಪಾಪ ದೂರ ಹೋಗ್ಬೇಕಿದೆ. ಮೆಟ್ರೋಲ್ ಬಂದಿರೋರಿಗೆ ಮೆಟ್ರೋ ಸಿಕ್ಕಲ್ಲ ಆಮೇಲೆ. ಥರ್ಡ್ ರೈಟ್. ಇದು ಕಬಡ್ಡಿ. ಶಕ್ತಿ ಯುಕ್ತಿ ಎರಡನ್ನೂ ಬಳಸಬೇಕು. ಶಕ್ತಿ ಪ್ರದರ್ಶನ ಬಂದಿದೆ. ಹಿಡೀರಿ ನೋಡೋಣ ಅಂತಾರೆ, ಗೂಳಿ ತರ ಗುಮ್ತಾರೆ. ಮ್ಯಾಚ್ ಗೆಲ್ಲೋದು ಸೋಲೋದು ಇಂಪಾರ್ಟೆಂಟ್ ಅಲ್ಲ, ನೋಡೋರ್ಗೆ ಮಜಾ ಕೊಟ್ಟಿದ್ದೀವಿ ಅಂತಾರೆ RMV ತಂಡ. ಲೇಲೆ ಯಾಕೋ ಅಪೀಲ, ಇನ್ನು 5 ಸೆಕೆಂಡ್ ಇದ್ರೆ ಅವರೇ ಹೋಗ್ಬಿಡ್ತಾ ಇದ್ದಪ್ಪ ರೈಡ್ರು. ಸುಮ್ಮನೆ ಹೋಗ್ತಾ ಇರೋಂಗೆ ನೀನೇ ಮುಟ್ ಕಳಿಸ್ಬಿಟ್ಟೆ. 1.5 ನಿಮಿಷ ಆಟ ಬಾಕಿ ಇದೆ. ಸ್ಯಾಮ್ ಮತ್ತೊಮ್ಮೆ ದಾಳಿಯಲ್ಲಿ. 5 ಜನ ಆಟಗಾರರ ನಡುವೆ ಹಾಕಿದ್ರು ಗ್ಯಾಪು, ಆದರೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಶಕ್ತಿ ಬೇಕು, ನೆಕ್ಸ್ಟ್ ಟೂರ್ನಮೆಂಟ್ಗೆ ರೆಡಿ ಆಗಿಬಿಡ್ತಾರೆ. ನಮ್ಮ ಪದ್ಮನಾಭ ನಗರನೂ ಏನು ಕಡಿಮೆ ಇಲ್ಲ. ಹಾಂ, ಸ್ವಲ್ಪ ಕಾಯಿರಿ, ಮೀನು ಬಂದು ಅದೇ ಬಲೆಗೆ ಬೀಳುತ್ತೆ, ಸ್ವಲ್ಪ ತಡೀರಿ. ಏನೋ ಮಾತಾಡ್ತಾ ಇದ್ದಾರೆ ಅವರು, ಕಬಡ್ಡಿ ಹೇಳ್ಬೇಕಪ್ಪಿ. ಹಾ, ಫೋನಲ್ಲಿ ಮಾತಾಡಿ ಮಾತಾಡಿ ರೂಢಿ ಆಗ್ಬಿಟ್ಟಿದೆ. ಫೋನಲ್ಲಿ ಮಾತಾಡ್ದಂಗೆ ಕಬಡ್ಡಿ ಕೋರ್ಟಲ್ಲಿ ಮಾತಾಡಿದ್ರೆ ಆಗುತ್ತೇನಪ್ಪ. ಊಟದ ವ್ಯವಸ್ಥೆ ಎಲ್ಲರಿಗೂ ಕೂಡ ಇದೆ. ಪ್ರೇಕ್ಷಕರು ಯಾರಾದರೂ ಊಟ ಮಾಡೋರಿದ್ರೆ ಮಾಡ್ಕೊಳ್ಬೋದು. ಪ್ರೇಕ್ಷಕರಿಗೆ ಸೂಚನೆ, ಊಟದ ವ್ಯವಸ್ಥೆ ಇದೆ ಸ್ಟೇಜ್ ಹಿಂಭಾಗದಲ್ಲಿ. ಯಾರಾದರೂ ಊಟ ಮಾಡೋದಿದ್ರೆ ದಯಮಾಡಿ ಊಟವನ್ನು ಸ್ವೀಕರಿಸಿ. ಆಟಗಾರರು ಕೂಡ ಯಾರಾದರೂ ಇನ್ನೂ ಊಟ ಮಾಡಲಿಲ್ಲ ಅಂದರೆ ಊಟವನ್ನು ತೆಗೆದುಕೊಳ್ಬೋದು. ಚಮಕ್ ಕೊಡ್ತಾ ಇದ್ದಾರೆ. ಕಾಯ್ತಾ ಇದ್ದೀವಣ್ಣ ನಿನ್ನ ರೈಡ್ಗೋಸ್ಕರ, ಭಾಳ ಜನ ಕಾಯ್ತಾ ಇದ್ದೀವಿ. ಬೇಡ ಬೇಡ, ನೀನು ಮುಟ್ಬೇಡ, ಇರು, ರೈಡ್ ಮಾಡ್ಬೇಕು ನೀನು. ಬಾ, ಅವ್ರನ್ನ ಕಳ್ಸ, ಜರ್ಸಿ ನಂಬರ್ 2. ಇಷ್ಟು ಜನ ಕಾಯ್ತಾ ಇದ್ದಾರೆ, ನೀನು ರೈಡ್ ಮಾಡಿದ್ರೆ ಅಷ್ಟೇ. ಇರಪ್ಪ, ಅವರೇ ಮುಟ್ಕೊಂಡು ಹೋಗ್ತಾರೆ, ನೀನೇನು ಕೊಡೋದು ಬೇಡ. ಇಡೀರಿ ನೋಡೋಣ ನಿಮ್ಮ ಕೈಲಾದ್ರೆ. ಬಂತು ನೋಡ, ಡಿಫೆಂಡರ್ನೇ ಹೊರಗಡೆ ಕಳಿಸ್ತಾರೆ ಇವರು. ಇಡೀರಿ ನೋಡೋಣ. ಬಿಡಪ್ಪ, ಸರೆಂಡರ್ ಆಗಿದ್ದಾರೆ, ಬಿಡು. ಥ್ಯಾಂಕ್ ಯು. ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿರೋದಕ್ಕೆ ನಮಗೆ. ಪಂದ್ಯ ಮುಕ್ತಾಯ ಆಗಿದೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಎರಡು ತಂಡಕ್ಕೂ ಕೂಡ. ಅತ್ಯಂತ ರೋಮಾಂಚಕಾರಿ ಪಂದ್ಯವನ್ನು ನೀಡಿದ್ರು. ಸೋಲು ಗೆಲುವು ಮುಖ್ಯ ಅಲ್ಲ ಆಟದಲ್ಲಿ ಅನ್ನೋದನ್ನ RMV ತಂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡೋದ್ರ ಮುಖಾಂತರ. ಊಟದ ವ್ಯವಸ್ಥೆ, ಯಾರೆಲ್ಲ ಊಟ ಮಾಡಿಲ್ಲ ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಊಟನ ಸ್ವೀಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಪದ್ಮನಾಭನಗರ ತಂಡ ಜಯವನ್ನು ದಾಖಲಿಸೋದ್ರ ಮುಖಾಂತರ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ 8 ಸರಿಯಾಗಿ ಪಂದ್ಯಗಳು ಪ್ರಾರಂಭ ಆಗುತ್ತೆ. ಪ್ರೇಕ್ಷಕರ ಗಮನಕ್ಕೆ 8:30 ಒಂದು ಒಳ್ಳೆ ವೀಕೆಂಡ್ ನಿಮಗೆ ಸಿಗುತ್ತೆ. ನಾಳೆ ಮತ್ತು ನಾಡಿದ್ದು 2 ದಿನಗಳು ಕೂಡ. ಪ್ಲೇಯರ್ಸ್ ಯಾರಿನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಕೊಳ್ಳಿ. ಪ್ರೇಕ್ಷಕರಿಗೂ ಕೂಡ